ನಮಸ್ಕಾರ ವೀಕ್ಷಕರೇ, ಎರಡು ರೂಲ್ಸ್ಗಳನ್ನು ರಾಜ್ಯ ಸರ್ಕಾರದವರು ಇದೀಗನೇ ಘೋಷಣೆ ಮಾಡಿರುವಂಥದ್ದು. ಸೊ ಆ ಎರಡು ರೂಲ್ಸ್ಗಳನ್ನು ನೀವು 100% ತಿಳ್ಕೊಬೇಕಾಗತ್ತೆ. ಯಾಕಪ್ಪ ಅಂದರೆ ಆ ಒಂದು ಎರಡು ರೂಲ್ಸ್ಗಳನ್ನು ನೀವು ಪಾಲಿಸಲಿಲ್ಲ ಅಂದರೆ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಅಮೌಂಟು ಇನ್ಮೇಲಿಂದ ಬರಲ್ಲ ಕಣ್ರಿ. ಹಿಂದೆ ಬಂದಿರ್ಬೋದು, ಆದರೆ ಇನ್ಮೇಲಿಂದ ಬರಲ್ಲ, ಸ್ಟಾಪ್ ಆಗಿಬಿಡತ್ತೆ. ಅದ್ರ ಜೊತೆಗೇನೆ ನಿಮ್ಮ ಮನೆಯವರಿಗೂ ಕೂಡ ಹೊಡೆತ ಬೀಳುತ್ತೆ ಇದರಿಂದ. ಮತ್ತೆ ರೇಷನ್ ಕಾರ್ಡ್ ಕೂಡ ಡೆಡ್ ಆಗುವಂತಹ ಸಾಧ್ಯತೆ ಅಂತಹ ರೂಲ್ಸು ಒಂದಿದೆ. ಮತ್ತೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಒಂದು ರೂಲ್ಸ್ ಇದೆ. ಅಂದರೆ ಇದು ಕೂಡ ಸಂಬಂಧಪಟ್ಟಂತೆ, ಆದರೆ ತುಂಬಾನೇ ವೆರಿ ಇಂಪಾರ್ಟೆಂಟ್ ಒಂದು ರೂಲ್ಸ್ ಇದೆ ಇಲ್ಲಿ. ಮತ್ತೆ ಇನ್ನೊಂದು ಗೃಹಲಕ್ಷ್ಮಿ ಯೋಜನೆಗೆ ಮಾತ್ರ ಸಂಬಂಧಪಟ್ಟಂತಿದೆ, ಒಂದು ಎಲ್ಲ ಯೋಜನೆಗಳಿಗೆ ಮುಂಬರುವಂತಹ ಯೋಜನೆಗಳು ಕೂಡ ನೀವು ಅರ್ಜಿ ಸಲ್ಲಿಸಲಿಕ್ಕೆ ಆಗಲ್ಲ ಕಣ್ರಿ. ಸೊ ಅಂತಹ ರೂಲ್ಸ್ಗಳನ್ನ ಈಗ ತಂದಿದ್ದಾರೆ ಒಂದು ರಾಜ್ಯ ಸರ್ಕಾರದವರು. ಬಂದ್ ಆಗೋದಿತ್ತು ಇನ್ನೇನಪ್ಪ. ಸೊ ಅಂತಹ ಸಂದರ್ಭದಲ್ಲಿ ಈ ಯೋಜನೆಗಳು ಸ್ಟಾರ್ಟ್ ಆಗಿದಾವೆ. ಅದರ ಒಂದು ಕಾರಣಕ್ಕಾಗಿ ಈ ಒಂದು ರೂಲ್ಸ್ಗಳನ್ನ ತಂದಿದ್ದಾರೆ. ಈ ಒಂದು ರೂಲ್ಸ್ಗಳನ್ನಾದ್ರೂ ಹಾಕಿ ಅಂತ ಶಾಸಕರು ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಸೊ ಅದಕ್ಕೋಸ್ಕರ ಈ ಒಂದು ರೂಲ್ಸ್ಗಳನ್ನ ಹಾಕಿದ್ದಾರೆ. ಸೊ ಆ ಒಂದು ರೂಲ್ಸ್ಗಳನ್ನ ನೀವು ಈ ಫಲಾನುಭವಿಗಳಾಗಿದ್ರೆ 100% ತಿಳ್ಕೊಬೇಕಲ್ವಾ. ಸೊ ಹಾಗಾದ್ರೆ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಯಾಕಪ್ಪ ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಎರಡು ರೂಲ್ಸ್ಗಳಿದಾವೆ. ಸೊ ಬಹಳಷ್ಟು ಜನರಿಗೆ ಇದು ಗೊತ್ತಿಲ್ಲ, ತಿಳ್ಕೊಳ್ಳಿ. ಆದಷ್ಟು ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿ. ನೀವು ವಿಡಿಯೋನ ಸ್ಕಿಪ್ ಮಾಡಬೇಡಿ. ಮತ್ತೆ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಕಣ್ರಿ, ವಿಡಿಯೋನ ನೋಡ್ತಾ ಇದ್ರೆ ಮಾಹಿತಿನ ಅರ್ಥ ಮಾಡ್ಕೋತಾ ಇದ್ರ, ಆದ್ರೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ, ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದೇ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಯಾಕಪ್ಪ ಅಂದ್ರೆ ಈ ಒಂದು ವಿಡಿಯೋ ಮಾಡ್ಲಿಕ್ಕೆ, ಈ ಒಂದು ಮಾಹಿತಿಯನ್ನ ನಾವು ತಿಳ್ಕೊಂಡು ನಿಮ್ಗೆ ತಿಳಿಸ್ಲಿಕ್ಕೆ ಬಹಳಷ್ಟು ಶ್ರಮವನ್ನ ಪಟ್ಟಿರ್ತೀವಿ. ಸೊ ಅದಕ್ಕೋಸ್ಕರ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ, ಒಂದೇ ಒಂದು ಲೈಕ್ ಕೊಟ್ಬಿಡಿ. ಈಗ ಡೈರೆಕ್ಟ್ ಆಗಿ ಪಾಯಿಂಟ್ಗೆ ಬಂದ್ಬಿಡ್ತೀನಿ. ಅದು ಇದು ಅಂತ ಏನು ಹೇಳಲ್ಲ. ಈಗ ಎರಡು ರೂಲ್ಸ್ಗಳನ್ನ ತಂದಿರುವಂತದ್ದು. ಒಂದು ಗೃಹಲಕ್ಷ್ಮಿ ಯೋಜನೆಗೆ ಮುಖ್ಯವಾಗಿ ಸಂಬಂಧಪಟ್ಟಂತಿರುವಂತದ್ದು, ಮತ್ತೆ 5 ಗ್ಯಾರಂಟಿಗಳಿಗೆ ಸಂಬಂಧಪಟ್ಟಂತಿರುವಂತಿದೆ. ನೋಡಿ, ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸುವಾಗ ಏನೇನು ಡಾಕ್ಯುಮೆಂಟ್ಸ್ ಅನ್ನ ಕೊಟ್ಟಿದ್ದೀರಾ, ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್, ರೇಷನ್ ಕಾರ್ಡ್ ಅನ್ನ ಕೊಟ್ಟಿರ್ತೀರಾ. ಸೊ ಅಲ್ಲಿ KYC NPC ಅದು ಇದು ಒಂದು ಕಾರಣದಿಂದಾಗಿ ನಿಮ್ಗೆ ಅಮೌಂಟ್ ಬರ್ತಾ ಇರಲ್ಲ, ಒಂದೊಬ್ರು ಕರೆಕ್ಟ್ ಇರುತ್ತೆ, ಅಮೌಂಟ್ ಬರ್ತಾ ಇರತ್ತೆ. ಸೊ ಈ ರೀತಿಯಾಗಿ ನಡೀತಾ ಇರತ್ತೆ. ಈಗ 1 ವರ್ಷನೂ ಕೂಡ ಆಗ್ಲಿಕ್ಕೆ ಬಂತು, ಅದು ಇದು ನಡೆದಿದೆ. 1 ವರ್ಷ ಆಗಿದೆ ಅಂತಾನೆ ಹೌದು ಆಗಿದೆ. ಈಗ ಆ ಒಂದು ಡಾಕ್ಯುಮೆಂಟ್ಸ್ಗಳನ್ನ ರೀವೆರಿಫಿಕೇಶನ್ ಮಾಡ್ತೇವೆ ನಾವು. ರಾಜ್ಯ ಸರ್ಕಾರದವ್ರು ಏನ್ ಹೇಳ್ತಾ ಇದ್ದಾರೆ, ಈ ಒಂದು ಡಾಕ್ಯುಮೆಂಟ್ಸ್ಗಳನ್ನ ರೀವೆರಿಫಿಕೇಶನ್ ಮಾಡ್ತೇವೆ ನಾವು. ಮೊದಲು ಕಂಡೀಷನ್ಗಳನ್ನ, ಇದಕ್ಕೆ ಕಂಡೀಷನ್ಗಳನ್ನ ನಾವು ಅರ್ಹತೆಗಳನ್ನ ಇಟ್ಟಿದ್ವಿ. ಟ್ಯಾಕ್ಸ್ ಪೇಯರ್ ಯಾರು GST ಟ್ಯಾಕ್ಸ್ ಅನ್ನ ಕಟ್ತಾ ಇರ್ತಾರೆ, ಸೊ ಅಂತವರಿಗೆ ಈ ಒಂದು ಯೋಜನೆಗಳು ಅನ್ವಯಿಸುವುದಿಲ್ಲ. ಮತ್ತೆ ಯಾರು ಫೇಕ್ ಡಾಕ್ಯುಮೆಂಟ್ಸ್ ಇಂದಾಗಿ BPL ಮತ್ತೆ APL ರೇಷನ್ ಕಾರ್ಡ್ ಗಳನ್ನ ತೆಗೆದುಕೊಂಡು ಇಂತಹ ಯೋಜನೆಗಳನ್ನ ಪಡಿತಾ ಇದ್ದಾರೆ, ಸೊ ಅವ್ರದ್ದು ಕೂಡ ಈಗ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ರೀವೆರಿಫಿಕೇಶನ್ ಮಾಡ್ತಾ ಇದಾವೆ. ಸೊ ರೀವೆರಿಫಿಕೇಶನ್ ಅಲ್ಲಿ ಅಂತಹ ಒಂದು ಡಾಕ್ಯುಮೆಂಟ್ಸ್ ಗಳು ಸಿಕ್ಕಿದ್ರೆ ನಿಮ್ಮ ಮನೆನೇ ದಿವಾಳಿ ಆಗತ್ತೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಯಾಕಪ್ಪ ಅಂದ್ರೆ ಆ ಒಂದು BPL ರೇಷನ್ ಕಾರ್ಡ್ ಅನ್ನೇ ಡೆಡ್ ಮಾಡಿ ಹೋಗಿತಾರೆ. ಪ್ರತಿಯೊಬ್ಬರದು ಅಕ್ಕಿ ಹಣ ಬಂದಾಗತ್ತೆ, ಪ್ರತಿಯೊಬ್ಬರದು ಅಕ್ಕಿ ಕೂಡ ಒಂದು ರೇಷನ್ ಕೂಡ ಸಿಗಲ್ಲ, ಮತ್ತೆ ಗೃಹಲಕ್ಷ್ಮಿ ಯೋಜನೆ ಬರಲ್ಲ. ಅದ್ರ ಮೇಲೆ ಯಾವ್ಯಾವ ಸ್ಕೀಮ್ಗಳು ಇರ್ತವೆ, ಬಹಳಷ್ಟು ಪಿಂಚಣಿ ಸೌಲಭ್ಯಗಳು ಕೂಡ ಇರ್ತವೆ, ಅವು ಕೂಡ ಬಂದ್ ಆಗತ್ತೆ ವೀಕ್ಷಕರೇ. ಸೊ ಅದಕ್ಕೋಸ್ಕರ ಇಂತಹ ಒಂದು ಡಾಕ್ಯುಮೆಂಟ್ಸ್ಗಳು, ಫೇಕ್ ಡಾಕ್ಯುಮೆಂಟ್ಸ್ಗಳು, ಸೊ ಅಂಥವ್ರಿಗೆ ಯಾರ್ಯಾರು ಮಾಡಿಸಿದ್ರೆ ನೋಡಿ, ಸೊ ಅವರಿಗೆ ಇಂತಹ ಒಂದು ಮಾಹಿತಿಯನ್ನ ರಾಜ್ಯ ಸರ್ಕಾರ ತಿಳಿಸಿರುವಂತದ್ದು. ಇನ್ಮೇಲಿಂದ ಅಂತಹ ಡಾಕ್ಯುಮೆಂಟ್ಸ್ಗಳನ್ನ ತೆಗೆದಾಕ್ಬಿಡ್ತಾ ಇದ್ದಾರೆ. ನೀವೇನಾದರೂ ಅಂತಹ ಡಾಕ್ಯುಮೆಂಟ್ಸ್ಗಳಿಂದ ಮಾಡಿಸಿದ್ದೆ ಆದರೆ ಅದನ್ನು ಈಗಲೇ ನೀವೇ ಡೆಡ್ ಮಾಡಿ ಏನಾದರೂ ಆ್ಯಕ್ಷನ್ ತಗೊಳ್ಳೋಕ್ಕಿಂತ ಮುಂಚೆನೆ. ಸೊ ಅದಕ್ಕೋಸ್ಕರ ರಾಜ್ಯ ಸರ್ಕಾರ ಈ ಒಂದು ಘೋಷಣೆಯನ್ನು ಮಾಡಿರುವಂಥದ್ದು. ಅದ್ರ ಜೊತೆಗೇನೆ ಇಂಪಾರ್ಟೆಂಟ್ ಏನಂದರೆ ಆ ಒಂದು ಟ್ಯಾಕ್ಸ್ ಪೇಯರು, ಮತ್ತು ನೀವೇನಾದರೂ GST ಟ್ಯಾಕ್ಸ್ ಕಟ್ತಾ ಇದ್ರೆ, ಅಂದರೆ ಹಿಂದೆ ಕಟ್ತಾ ಇರಲಿಲ್ಲ, ಅರ್ಜಿಯನ್ನು ಸಲ್ಲಿಸಿದ್ರಿ, ಅಮೌಂಟನ್ನು ಪಡಿತಾ ಇದ್ರಿ, 11ನೇ ಕಂತಿನವರೆಗೂ ಕೂಡ ಈಗ ಪಡೆದಿದ್ರಿ, 10ನೇ ಕಂತಿನವರೆಗೆ ಈಗ 11ನೇ ಕಂತಿನ ಬರೋದಿದೆ, ಬರ್ತಾ ಇದೇನು ಕೂಡ. ಸೊ ಅಂತಹ ಒಂದು ಅಮೌಂಟನ್ನು ನೀವು ಪಡಿತಾ ಇದ್ರೆ, ಈಗ GST ಒಂದು ಅಂದರೆ ಏನಾದರೂ ಬಿಸ್ನೆಸ್ಸಲ್ಲಿ ಇಂಪ್ರೂವ್ ಆಗಿದ್ರೆ, GST ಒಂದು ಕಟ್ತಾ ಇದ್ರೆ, ಅಥವಾ ಒಂದು ದೊಡ್ಡ ಮನುಷ್ಯ ಆಗಿದ್ರೆ, ರಾಜಕೀಯವಾಗಿ ಸೇರಿ ಒಂದು ದೊಡ್ಡ ವ್ಯಕ್ತಿ ಆಗಿದ್ರೆ, ಇಂತಹ ಒಂದು ಟ್ಯಾಕ್ಸ್ ಪೇಯರು ಅದು ಇದು ಅಂತ ಅಮೌಂಟ್ ಕಟ್ತಾ ಇದ್ರೆ, ಹೆಚ್ಚಿನ ಹಣವನ್ನು ಹೊಂದಿದ್ದು ಅಮೌಂಟನ್ನು ಕಟ್ತಾ ಇದ್ರೆ, ಒಂದು ಸಿಕ್ಕಾಪಟ್ಟೆ ಜನರು ಬೆಳೆದು ಬಿಟ್ಟಿರ್ತಾರೆ. 1 ವರ್ಷದಲ್ಲಿ ಸಾಕಷ್ಟು ಜನರು ಬೆಳಿಬಹುದು ಕಂಡ್ರೆ. ಸೊ ಅಂಥವರು GST ಟ್ಯಾಕ್ಸ್ ಪೇ ಯಾರ್ಯಾರು ಮಾಡ್ತಾ ಇದ್ದಾರೆ, ರೀವೆರಿಫಿಕೇಶನ್ ಮಾಡ್ತಾ ಇದ್ದಾರೆ ಡಾಕ್ಯುಮೆಂಟ್ಸ್ಗಳನ್ನ. ಆ ಒಂದು ಡಾಕ್ಯುಮೆಂಟ್ಸ್ಗಳನ್ನ ರೀವೆರಿಫಿಕೇಶನ್ ಮಾಡಿದಲ್ಲಿ ಇಂತಹ ಒಂದು ವ್ಯಕ್ತಿಗಳಿಗೆ ಸಿಕ್ಕಿದ್ದೆ ಆದರೆ ಅವ್ರದ್ದು ಕೂಡ ಗೃಹಲಕ್ಷ್ಮಿ ಯೋಜನೆಯನ್ನ ಬಂದ್ ಮಾಡ್ತಾ ಇದ್ದಾರೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ GST ಟ್ಯಾಕ್ಸ್ ಪೇ ಮಾಡೋರಿಗೆ
ಒಂದು ಈ ಒಂದು ಹಣವನ್ನ ಕೊಡ್ತಾ ಇಲ್ಲ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮೊದಲು ಕೂಡ ಅರ್ಹತೆಯನ್ನು ಕೊಟ್ಟಿದ್ರು, GST ಟ್ಯಾಕ್ಸ್ ಪೇ ಯಾರು ಮಾಡ್ತಾ ಇದ್ರೆ ಅವ್ರಿಗೆ ಅಮೌಂಟ್ ಹೋಗಲ್ಲ ಅಂತ ಮಾಹಿತಿ ಕೊಟ್ಟಿದ್ರು. ಸೊ ಆದ್ರೆ ಇಲ್ಲಿ BPL ರೇಷನ್ ಕಾರ್ಡ್ ಇರುತ್ತೆ, ನೀವು ಟ್ಯಾಕ್ಸ್ ಪೇ ಅವರು ಮಾಡ್ತಾ ಇರ್ತಾರೆ ನಡೆಯುತ್ತೆ ಅಂತ ನೀವು ಅನ್ಕೋಬಹುದು. ನಮ್ಗೆ ಇನ್ಮೇಲಿಂದ ಅನ್ನಭಾಗ್ಯನೂ ಹಣನೂ ಕೂಡ ಬರಲ್ವಾ, ಒಂದು ಅಕ್ಕಿ ಕೂಡ ಬರಲ್ವಾ ಅಂತ ಅನ್ಕೋಬಹುದು. ಅದಕ್ಕೆ ಈ ಒಂದು ರೂಲ್ಸ್ ಅನ್ನ ಹೋಲಿಸಿಲ್ಲ ಅವರು. ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಮಾತ್ರ ಈ ಒಂದು ರೂಲ್ಸ್ ಅನ್ನ ಹಾಕಿರುವಂತದ್ದು. ಅನ್ನಭಾಗ್ಯ ಯೋಜನೆಯಲ್ಲಿ ಅಲ್ಲ, ಈ ವನಿಧಿ ಯೋಜನೆಯಲ್ಲಿ ಅಲ್ಲ. ಹಣ ಕೊಡುವಂತಹ ಯೋಜನೆಗಳು ಎಲ್ಲ ಕೂಡ ಬರ್ತಾ ಇರುತ್ತೆ, ಆದ್ರೆ ಗೃಹಲಕ್ಷ್ಮಿ ಯೋಜನೆ ಒಂದನ್ನ ಬಿಟ್ಟು ಉಳ್ಕಿರುವಂತಹ ಪಿಂಚಣಿ ಸೌಲಭ್ಯ ಕೂಡ ಪಡ್ಕೋಬಹುದಾಗಿರುತ್ತೆ. ಇದು ಗ್ಯಾರಂಟಿಗಳನ್ನ ಹೊರತುಪಡಿಸಿ ಪಿಂಚಣಿ ಸೌಲಭ್ಯ ಕೂಡ ಪಡಿಬಹುದಾಗಿರುತ್ತೆ. ಸೊ ಅದ್ರ ಬಗ್ಗೆ ಏನು ವರಿ ಮಾಡ್ಕೊಳ್ಳುವಂತಹ ಅಗತ್ಯವಿಲ್ಲ. ಸೊ ಇದು ಒಂದು ರೂಲ್ಸ್ ಆದ್ರೆ ಅಂದ್ರೆ ಇಲ್ಲಿ ಟ್ಯಾಕ್ಸ್ ಪೇರ್ ಮಾಡೋರಿಗೆ ಮತ್ತೆ ಒಂದು ಫೇಕ್ ಡಾಕ್ಯುಮೆಂಟ್ಸ್ ಅವರಿಗೆ, ಸೊ ಇಂಥವರಿಗೆ ಈ ಒಂದು ರೂಲ್ಸ್ ಅನ್ವಯಿಸುತ್ತೆ ಅಂತ ಮಾಹಿತಿಯನ್ನ ರಾಜ್ಯ ಸರ್ಕಾರವರು ಕೊಟ್ಟಿದ್ದಾರೆ. ಸೊ ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಇದು. ಸೊ ಅದಕ್ಕೋಸ್ಕರ ಮತ್ತೊಮ್ಮೆ ಹೇಳ್ತಾ ಇದ್ದಾರೆ. ಸೊ ಅದನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಏನಪ್ಪಾ ಅಂದ್ರೆ ತುಂಬಾನೇ ಇಂಪಾರ್ಟೆಂಟು. ಸಾಕಷ್ಟು ಜನರು ಇದನ್ನ ಮಾಡಿರ್ತೀರಾ, 100% ಆಗಿ ಎಲ್ಲರ ಮನೆಯಲ್ಲಿ ಆದಷ್ಟು ಮನೆಯಲ್ಲಿ ಇರುತ್ತೆ ಅಂತ ಅನ್ಕೋಬಹುದು. ಇಲ್ಲಿ ನೋಡಿ, ಈಗ ನಿಮ್ಮ ಮನೆಯಲ್ಲಿ ಅಜ್ಜ ಅಜ್ಜಿ ಇರ್ತಾರೆ. ಈಗಾಗಲೇ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ, ಅಲ್ಲಂತರೂ ನೋಡಿದವ್ರಿಗೆ ಗೊತ್ತಿರುತ್ತೆ. ಈಗ ನೋಡಿ ಅದ್ರ ಬಗ್ಗೆನೇ ಸಪ್ರೇಟಾಗಿ ವಿಡಿಯೋ ಮಾಡಿದ್ದೆ ನಾನು. ಸೊ ಈಗ ನೋಡಿ, ಅಜ್ಜ ಅಜ್ಜಿ ಇರ್ತಾರೆ, ಅವರೇ ಹಿರಿಯರು, ಅವರ ಮಕ್ಕಳಿಬ್ಬರು, ಗಂಡ ಮಕ್ಕಳು ಇಬ್ಬರು ಇರ್ತಾರೆ. ಅವ್ರ ಇಬ್ಬರಿಗೂ ಕೂಡ ಮದುವೆ ಆಗಿರತ್ತೆ, ಅವ್ರಿಗೂ ಕೂಡ ಮಕ್ಕಳು ಇರ್ತಾರೆ. ಅಂದ್ರೆ ಅಜ್ಜ ಅಜ್ಜಿಗೆ ಮೊಮ್ಮಕ್ಕಳು ಇರ್ತಾರೆ ಅಂತ ಅನ್ಕೊಳ್ಳಿ. ಸೊ ಅಂತವರು ಈಗ 3 ಕುಟುಂಬಗಳಾದ್ವು. ಇಲ್ಲಿ ಅಜ್ಜ ಅಜ್ಜಿದ ಒಂದು ಕುಟುಂಬ ಆದ್ರೆ ಅಂದ್ರೆ ಒಂದೇ ಕುಟುಂಬ ಎಲ್ಲರದು. ಆದ್ರೆ BPL ರೇಷನ್ ಕಾರ್ಡ್ನಲ್ಲಿ ಬೇರೆ ಬೇರೆ ಕುಟುಂಬಗಳು. ಓಕೆನಾ, ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಅಜ್ಜ ಅಜ್ಜಿದು BPL ರೇಷನ್ ಕಾರ್ಡ್ ಬೇರೆ, ಇಲ್ಲಿ ಮಗಂದು BPL ರೇಷನ್ ಕಾರ್ಡ್ ಬೇರೆ, ಅಂದ್ರೆ ಹಿರಿಯ ಮಗಂದು, ಮತ್ತೆ ಇಲ್ಲಿ ಕಿರಿಯ ಮಗಂದು BPL ರೇಷನ್ ಕಾರ್ಡ್ ಬೇರೆ. ಸೊ ಈ 3 ರೇಷನ್ ಕಾರ್ಡ್ಗಳು ಒಂದೇ ಮನೆಯಲ್ಲಿ ಇರ್ತವೆ. ಅಂದ್ರೆ ಇವರು ಕೂಡ ಒಂದೇ ಮನೆಯಲ್ಲಿ ಇರ್ತಾರೆ, ಒಂದೇ ಊರಿನಲ್ಲಿ, ಒಂದೇ ದೇಶದಲ್ಲಿ, ಒಂದೇ ಊರಿನಲ್ಲಿ ಇರ್ತಾರೆ, ಮತ್ತೆ ಒಂದೇ ಒಂದು ಓಣಿಯಲ್ಲಿ, ಒಂದೇ ಮನೆಯಲ್ಲಿ ವಾಸವಾಗಿರ್ತಾರೆ. ಮತ್ತೆ ಅಂತ ಪರಿಸ್ಥಿತಿಯಲ್ಲಿ ಕೂಡ ಇವರು ರೇಷನ್ ಕಾರ್ಡನ್ನ ಬೇರೆ ಬೇರೆ ಮಾಡಿಸಿರ್ತಾರೆ. ಒಂದೇ ರೇಷನ್ ಕಾರ್ಡ್ನಲ್ಲಿ ಎಲ್ಲರ ಹೆಸರನ್ನ ಸೇರ್ಪಡೆ ಮಾಡಿರಲ್ಲ. ಸೊ ಅಂತವರಿಗೆ ರೇಷನ್ ಕಾರ್ಡನ್ನ ಪೂರ್ತಿಯಾಗಿ ಡೆಡ್ ಮಾಡ್ತಾ ಇದ್ದಾರೆ. ಯಾರ್ದು ಇಬ್ರದ್ದು ಡೆಡ್ ಮಾಡ್ತಾರೆ ಗೊತ್ತಿಲ್ಲ, ಆದ್ರೆ 3 ಜನರಲ್ಲಿ ಯಾರ್ದು ಬೇಕಾರ್ದು ಹಾರಿಸ್ಬೋದು. ಇಂತಹ ಪರಿಸ್ಥಿತಿ ಒಂದು ರಾಜ್ಯ ಸರ್ಕಾರ ಬಂದ್ಬಿಟ್ಟಿದೆ. ಯಾಕಂದ್ರೆ ಇಂತಹ ವ್ಯಕ್ತಿಗಳು ಕೂಡ ಸಿಕ್ಕಾಪಟ್ಟೆ ಆಗಿಬಿಟ್ಟಿದ್ದಾರೆ ಕಣ್ರಿ. ಯಾಕಂದ್ರೆ ಇಂತಹ ಯೋಜನೆಗಳನ್ನ ಪಡಿಲಿಕ್ಕೆ, ಇಂತಹ ಸ್ಕೀಮ್ಗಳನ್ನ ಪಡಿಲಿಕ್ಕೆ, ಇಂಥವ್ರು ರೇಷನ್ ಕಾರ್ಡ್ಸ್ಗಳನ್ನ ಮಾಡಿಸಿ 2,000 ರೂಪಾಯಿ ಅಂದ್ರೆ 6,000 ರೂಪಾಯಿ ಬೀತು ಕಣ್ರಿ ಪ್ರತಿ ತಿಂಗಳು ಕೂಡ. ಅನ್ನಭಾಗ್ಯ ಯೋಜನೆಯಲ್ಲಿ ಹಾಗೂ ಹೀಗೆ ಹಿಡಿರಿ ಟೋಟಲ್ ಆಗಿ ಒಂದು 10,000ವರೆಗೆ ಇದೇ ಆಗತ್ತೆ, ಮತ್ತೇನಿಲ್ಲ. ಗೌರ್ಮೆಂಟ್ನಿಂದಾನೇ 10,000ವರೆಗೂ ಕೂಡ ಹಣ ಬರ್ಬೋದು. ಸೊ ಇಂತಹ ಒಂದು ಪರಿಸ್ಥಿತಿ ರಾಜ್ಯ ಸರ್ಕಾರಕ್ಕೆ ಬೇಡ. ಆರ್ಥಿಕ ಪರಿಸ್ಥಿತಿ ಈಗಾಗಲೇ ಒಂದು ಹದಗೆಟ್ಟಿದೆ, ಈಗಾಗಲೇ ಸಾಲ ಕೂಡ ಆಗ್ತಾ ಇದೆ ಅಂತ ಮಾಹಿತಿ ಜನರಿಂದ ಬರ್ತಾ ಇತ್ತು. ಸೊ ಅದಕ್ಕೆ ಬಂದ್ ಮಾಡಿ ಅಂತಾನು ಕೂಡ ಹೇಳ್ತಾ ಇದ್ರು. ಸೊ ಇಂತಹ ರೂಲ್ಸ್ ಅನ್ನ ಅದಕ್ಕೆ ತರ್ತಾ ಇರೋದು. ಆದಷ್ಟು ಮಟ್ಟಿಗೆ ಇಂಥವ್ರನ್ನ ತೆಗೆದಾಕ್ಬಿಡೋದು. ಕೇವಲ ನಿಷ್ಠೆಯಿಂದ ಯಾರಿಗೆ ಹೋಗ್ಬೇಕು ಜನರಿಗೆ, ಅಂತವರಿಗೆ ಮಾತ್ರ ಹೋಗ್ಬೇಕಂತ ಇಂತಹ ಒಂದು ರೂಲ್ಸ್ಗಳನ್ನ ಜಾರಿಗೆ ತಂದಿರುವಂಥದ್ದು. ಸೊ ಈಗ ಅರ್ಥ ಆಗಿದೆ ಅಂತ ಅನ್ಕೋತೇನೆ. ಇನ್ನೊಂದ್ಸಾರಿ ಕ್ಲಿಯರ್ ಆಗಿ ಹೇಳ್ಬೇಕಂದ್ರೆ, ನೀವೇನಾದ್ರೂ ಒಂದೇ ಮನೆಯಲ್ಲಿ ವಾಸವಾಗಿದ್ದು ಬೇರೆ ಬೇರೆ BPL ರೇಷನ್ ಕಾರ್ಡನ್ನ ಹೊಂದಿದ್ದು ಈ ಒಂದು ಯೋಜನೆಗಳನ್ನ ಪಡಿತಾ ಇದ್ರೆ ನಿಮ್ಗೆ ಇನ್ಮೇಲಿಂದ ಹಣ ಬರಲ್ಲ. ಇಷ್ಟೇ ನೋಡಿ, ಮತ್ತೇನಿಲ್ಲ. ನೀವು ಅನ್ಕೋಬಹುದು, ಸರ್ ನಮ್ಮ ಅಣ್ಣತಮ್ಮಂದ್ರು ಇದ್ದಾರೆ, ನಾವು ಒಂದೇ ಓಣಿಯಲ್ಲಿದ್ದೇವೆ, ಬೇರೆ ಬೇರೆ ಮನೆಯಲ್ಲಿದ್ದೀವಿ, ನಾವು ಒಂದೇ ಊರಲ್ಲಿ ಒಂದೇ ಏರಿಯಾದಲ್ಲಿ ಆದ್ರೆ ಬೇರೆ ಬೇರೆ ಮನೆಯಲ್ಲಿದ್ದೀವಿ, ಒಂದೇ ಏರಿಯಾದಲ್ಲಿದ್ದೀವಿ ಆದ್ರೆ ಬೇರೆ ಬೇರೆ ಏರಿಯಾದಲ್ಲಿದ್ದೀವಿ, ಬೇರೆ ರೇಷನ್ ಕಾರ್ಡ್ ಇದಾವೆ, ನಡೆಯುತ್ತೆ ಕಣ್ರಿ. ಇದಕ್ಕೇನು ಅಭಿಯಂತರ ಇಲ್ಲ. ಅಂದ್ರೆ ಬೇರೆ ಬೇರೆ ಮನೆಯಲ್ಲಿದ್ರೆ ಬೇರೆ ರೇಷನ್ ಕಾರ್ಡ್ ಒಂದು ನೀವು ತೆಗೆದುಕೊಂಡಿದ್ರೆ ನಿಮ್ಮ ಜೀವನ ನಿಮ್ಗೋಸ್ಕರ ಇರತ್ತೆ. ಸೊ ಅಲ್ಲಿ ಏನು ಅಡ್ಡಿ ಇಲ್ಲ. ಸೊ ಅಲ್ಲಿ ಏನು ಇವರು ರೂಲ್ಸ್ ಅನ್ನ ಹಾಕಿಲ್ಲ. ಆದ್ರೆ ಒಂದೇ ಮನೆಯಲ್ಲಿ ಇಟ್ಕೊಂಡು ಬೇರೆ ರೇಷನ್ ಕಾರ್ಡನ್ನ ಯಾರು ನಿಮಗೆ ಬೇಕಂತೆ ಒಂದು ರೇಷನ್ ಕಾರ್ಡನ್ನ ಮಾಡಿಸ್ಕೊಂಡಿರ್ತೀರ, ಅಂಥವರಿಗೆ ಈ ಒಂದು ರೂಲ್ಸು ಕಡ್ಡಾಯವಾಗಿ ಅನ್ವಯಿಸುತ್ತೆ. ಆದ್ರೆ ನೀವು ಬೇರೆ ಊರಿನಲ್ಲಿದ್ದು ಒಂದು ತಿಂಗಳು ಇರ್ಲಿಕ್ಕೆ ಬಂದಿದ್ರೆ ಅದು ಕೂಡ ನಡೆಯುತ್ತೆ. ಆದ್ರೆ ಇಲ್ಲೇ ರೇಷನ್ ಕಾರ್ಡನ್ನ ಬೇರೆ ಮಾಡಿಸಿದ್ದೆ ಆದ್ರೆ ನಿಮ್ಗೆ ಇದು ಅನ್ವಯಿಸುವುದಿಲ್ಲ. ಗೃಹಲಕ್ಷ್ಮಿ ಯೋಜನೆ ಇನ್ಮೇಲಿಂದ ಬರಲ್ಲ, ಮತ್ತೆ ಮುಂದಿನ ಯಾವುದೇ ಯೋಜನೆಗಳು ಬರಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ರೇಷನ್ ಕಾರ್ಡ್ ಡೆಡ್ ಆಗಿರುತ್ತೆ. ಮುಖ್ಯವಾಗಿ ಒಂದೇ ಒಂದು ರೇಷನ್ ಕಾರ್ಡ್ ಉಳಿಯುತ್ತೆ, ಅದ್ರೊಳಗೆ ನೀವು ಹೆಸರು ಸೇರಿಸ್ಕೋಬೇಕು. ಹೆಸರು ಸೇರಿಸ್ಕೋವರೆಗೂ ಕೂಡ ನಿಮ್ಗೆ ಅಮೌಂಟ್ ಬರಲ್ಲ, ಮತ್ತೆ ಇದನ್ನು ಏನದು ನಿಮ್ಮ ಅಕ್ಕಿ ಕೂಡ ಬರಲ್ಲ. ಸೊ ಅದಕ್ಕೋಸ್ಕರ ಈಗ ಬೇಗನೆ ಈ ಒಂದು ಕೆಲಸವನ್ನ ಮಾಡ್ಕೊಂಬಿಡಿ, ಹೆಸರನ್ನ ಸೇರ್ಪಡೆ ಮಾಡ್ಕೊಂಬಿಡಿ.
ಸೊ ಇನ್ನೂ ಕೂಡ ಬಿಟ್ಟಿಲ್ಲ. ಒಂದು ಹೆಸರು ಸೇರ್ಪಡೆಯನ್ನು ಬಿಟ್ಟಿದ್ರೆ ನಾನು ಹೇಳ್ತೀನಿ, ಅಪ್ಲಿಕೇಶನ್ ಕೂಡ ಬಿಡೋರಿದ್ದಾರೆ. ಒಂದು ಗೃಹಲಕ್ಷ್ಮಿ ಯೋಜನೆಗೆ ಹೊಸ ದಂಪತಿಗಳು ಒಂದು ಹೊಸ ಮದುವೆಯನ್ನು ಯಾರಾಗಿರ್ತೀರಾ ಸೊ ಅವರು ಕೂಡ ಈ ಒಂದು ಅಪ್ಲಿಕೇಶನ್ ಹಾಕೊಂಡು ಹೊಸ ರೇಷನ್ ಕಾರ್ಡನ್ನು ಪಡಿಬೋದಾಗಿರುತ್ತೆ. ಸೊ ಬಿಟ್ಟ ತಕ್ಷಣ ನಾನು ಮತ್ತೊಂದು ವಿಡಿಯೋದಲ್ಲಿ ಡೆಫಿನೆಟ್ ಆಗಿ ಅದೇ ದಿನ ತಿಳಿಸ್ಕೊಡ್ತೀನಿ. ಸೊ ನೀವು ಆರಾಮಾಗಿ ಮರುದಿನ ಹೋಗಿ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ, ಅಥವಾ ಅದೇ ದಿನ ನಾನು ಬೇಗ ತಿಳಿಸಿದ್ರೆ ಬೇಗನೆ ಹೋಗಿ ಅರ್ಜಿ ಸಲ್ಲಿಸಬಹುದಾಗಿರುತ್ತೆ. ಓಕೆನಾ ವೀಕ್ಷಕರೇ? ಸೊ ಇದಿಷ್ಟು ಕ್ಲಿಯರಿಫಿಕೇಶನ್ ಸಿಕ್ಕಿದೆ ಅಂತ ಅನ್ಕೋತೇನೆ. ಬೇರೆದವ್ರು ಏನು ತಲೆ ಕೆಡಿಸ್ಕೊಳ್ಳೋ ಅಗತ್ಯವಿಲ್ಲ. ಬೇರೆ ಬೇರೆ ಮನೆಯಲ್ಲಿದ್ದರೆ ಬೇರೆ ಬೇರೆ ರೇಷನ್ ಕಾರ್ಡ್ ಇಟ್ಕೊಂಡು ಇವನು ಹಣವನ್ನು ಪಡಿತಾ ಇದ್ರೆ ನೀವೇನು ವರೆ ಮಾಡ್ಕೋಬೇಡಿ, ಅಮೌಂಟ್ ಬರ್ತಾನೆ ಇರುತ್ತೆ. ಆದರೆ ಇಲ್ಲಿ 11ನೇ ಕಂತಿಗೆ ಸ್ವಲ್ಪ ಡಿಲೇ ಆಗಿರ್ಬೋದು, ಆದರೆ ದಿನೇ ದಿನೇ ಬಿಡುಗಡೆ ಆಗ್ತಾ ಇಲ್ಲ ಅಂತ ಇಲ್ಲ. ಯಾರಿಗೆ ಬರ್ತಾ ಇಲ್ಲ ಅವರು ಬಿಡುಗಡೆ ಆಗಿಲ್ಲ ಅಂತ ಅನ್ಕೋಬೇಡಿ. ಎಲ್ಲರಿಗೂ ಖಾತೆಗೆ ಸ್ವಲ್ಪ ಜನರಿಗೆ ಅಮೌಂಟು ಬಿಡುಗಡೆ ಆಗ್ತಾ ಇರುವಂಥದ್ದು ಸರ್ವರ್ ಇಶ್ಯೂ, ಟೆಕ್ನಿಕಲ್ ಇಶ್ಯೂ, ಮತ್ತು ಅವರು ಕೂಡ ಭಾಳಷ್ಟು ಈಗ ಡಿಲೇ ಆಗಿದೆ ಅಂತಾನೆ ಈಗ ಅಮೌಂಟ್ ಇನ್ನೂ ಸ್ಪೀಡ್ ಹಾಕ್ತಾರೆ. ಹಾಕಿಲ್ಲ ಅಂತ ಏನಿಲ್ಲ, ಇನ್ಮೇಲಿಂದ ಹಾಕ್ತಾರೆ. ಇನ್ನೂವರೆಗೂ ಕೂಡ ಹಾಕಿದ್ದಿಲ್ಲ, ಅವರು ಸ್ಪೀಡಾಗಿ ಹಾಕಿದ್ದಿಲ್ಲ. ಸ್ವಲ್ಪ ಜಿಲ್ಲೆಗಳಿಗೆ ಸ್ವಲ್ಪ ಜನರಿಗೆ ಹಾಕಿದ್ರು. ಆದರೆ ಈಗ ಜೂನ್ ತಿಂಗಳದ ಅಮೌಂಟು ಮುಗಿಸ್ಲೇಬೇಕಂತ ಕಡ್ಡಾಯವಾಗಿ 11ನೇ ಕಂತಿನ ಹಣ ಮುಗಿಸ್ಲೇಬೇಕಂತ ಒಂದು ಪ್ರೆಷರ್ ಬಂದಿರುವಂಥದ್ದು. ಆದಷ್ಟು ಬೇಗ ಹಾಕ್ತೇವೆ ಅಂತಾನು ಕೂಡ ಮಾಹಿತಿ ತಿಳಿಸಿದ್ದಾರೆ. ಸೊ ಯಾವ ಜಿಲ್ಲೆಗಳಿಗೆ ಬರ್ತಾವೆ ಅದು ಇದು ಅಂತ ನಾನು ತಿಳಿಸ್ಕೊಡ್ತಾ ಇರ್ತೀನಿ. ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ನೀವು ಕೂಡ ತಿಳ್ಕೊತಾ ಇರಿ. ಸೊ ಇದಿಷ್ಟು ಮಾಹಿತಿ ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯನ್ನು ಸಿಗೋಣ. ಅಲ್ಲಿ ತನಕ ಬಾಯ್ ಬಿಟ್ಟೆ ಫ್ರೆಂಡ್ಸ್.